ಶ್ರೀಮದ್ ಭಾಗವತ ಸ್ಕಂಧ 1 ಅಧ್ಯಾಯ 6 ನಾರದರು ಮತ್ತು ವ್ಯಾಸ ಮಹರ್ಷಿಗಳ ಮಧ್ಯೆ ಸಂಭಾಷಣೆ ಮುಂದುವರಿತಾ ಇದೆ. ಶ್ಲೋಕ 1. ಸೂತ ಉವಾಚ ಏವಂ ನಿಶಮ್ಯ ಭಗವಾನ್ ದೇವರ್ಷೇರ್ಜನ್ಮ ಕರ್ಮ ಚ ಭೂಯಃ ಪಪೃಚ್ಛತಂ ಬ್ರಹ್ಮನ್ ವ್ಯಾಸಃ ಸತ್ಯವತೀ ಸುತಃ. ಅನುವಾದ: ಸೂತರು ಹೇಳಿದರು, ಓ ಬ್ರಾಹ್ಮಣರೇ, ಹೀಗೆ ಶ್ರೀನಾರದರ ಜನ್ಮ ಮತ್ತು ಕಾರ್ಯಗಳ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿದು ಸತ್ಯವತಿಯ ಮಗನಾದ ಮತ್ತು ಭಗವಂತನ ಅವತಾರವಾದ ವ್ಯಾಸ ಮಹರ್ಷಿಗಳು ಈ ಕೆಳಕಂಡಂತೆ ಪ್ರಶ್ನಿಸಿದರು. ವ್ಯಾಸ ಮಹರ್ಷಿಗಳು ನಾರದರ ಪರಿಪೂರ್ಣತೆಯ ಬಗ್ಗೆ ಇನ್ನಷ್ಟು ಕುತೂಹಲವನ್ನು ಉಳ್ಳವರಾಗಿ ಅವರ ಬಗ್ಗೆ ಮತ್ತಷ್ಟು ತಿಳಿಯಲು ಬಯಸಿದರು. ನಾರದರು ಸ್ವಲ್ಪ ಕಾಲ ಭಗವಂತನ ದರ್ಶನ ಅನುಗ್ರಹವನ್ನು ಪಡೆಯಲು ಹೇಗೆ ಸಮರ್ಥರಾದರು, ಅಷ್ಟರಲ್ಲೇ ಅವರು ಭಗವಂತನಿಂದ ಅಗಲಿದ್ದಕ್ಕಾಗಿ ಹೇಗೆ ಅಲೌಕಿಕ ಚಿಂತನೆಯಲ್ಲಿ ಲೀನರಾದರು, ಭಗವಂತನ ಅಗಲುವಿಕೆ ಅವರಿಗೆ ಅತ್ಯಂತ ನೋವನ್ನು ಉಂಟು ಮಾಡಿದ ಬಗೆ ಹೇಗೆ ಎಂಬುದನ್ನು ನಾರದರು ಈ ಅಧ್ಯಾಯದಲ್ಲಿ ವರ್ಣಿಸಿದ್ದಾರೆ. ಶ್ಲೋಕ 2. ವ್ಯಾಸ ಉವಾಚ ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದೇಷ್ಟ್ರಭಿಸ್ತವ ವರ್ತಮಾನೋ ವಯಸ್ಯಾದ್ಯೇ ತತಃ ಕಿಮಕರೋದ್ಭವಾನ್. ಅನುವಾದ: ಶ್ರೀ ವ್ಯಾಸ ಮಹರ್ಷಿಗಳು ಹೇಳಿದರು, ನೀವು ಈ ಜನ್ಮ ತಳೆಯುವುದಕ್ಕೆ ಮೊದಲು ಮಹರ್ಷಿಗಳು ನಿಮಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟಿದ್ದರಲ್ಲ, ಆ ಮಹರ್ಷಿಗಳನ್ನು ಬೀಳ್ಕೊಟ್ಟ ಬಳಿಕ ತಾವು ಏನು ಮಾಡಿದಿರಿ?